ಅಂದರೆ ಮುನ್ನೆಚ್ಚರಿಕೆ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಒಟ್ಟಾರೆ ಜನರಿಗೆ? ಯಾವ ರೀತಿ ನಮ್ಮ ಜೀವನ ಶೈಲಿ ಅಥವಾ ಆಹಾರದ್ದು ಹೇಗಿದ್ದರೆ ಒಳ್ಳೆಯದು? ಟೇಕ್ ಹೋಮ್ ಪಾಯಿಂಟ್ಸ್ ಏನು ಅಂದರೆ, ಮೇಂಟೈನ್ ಯುವರ್ ಬಾಡಿ ವೇಟ್, ರೆಗ್ಯುಲರ್ ಎಕ್ಸಸೈಸ್, ಎವ್ರಿ ಡೇ 20 ಮಿನಿಟ್ಸ್ ಎಕ್ಸಸೈಸ್ ಇದ್ದೇ ಇರಬೇಕು. ಮೂರನೇ ಪಾಯಿಂಟು, ಮೇಂಟೈನ್ ಯುವರ್ ಬ್ಲಡ್ ಶುಗರ್ಸ್ ಆ್ಯಂಡ್ ಥೈರಾಯ್ಡ್ ಲೆವೆಲ್ ಇಫ್ ಎಟ್ ಆಲ್ ಯುವರ್ ಟ್ರಬಲ್ ಇತ್ತು ಅಂದರೆ. ಮೆಟಬಾಲಿಕ್, ರೆಗ್ಯುಲರ್ ಎಕ್ಸಸೈಸು, ಬಾಡಿ ವೇಟ್ ಮೇಂಟೆನೆನ್ಸು, ಬಿ ಪಿ ಶುಗರು ಥೈರಾಯ್ಡ್ ಏನಿದೆಯೋ ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಯೂಶ್ವಲಿ ಇಂಥ ಪೇಷಂಟ್ಸ್ ಆಪ್ರೇಷನ್ ಸ್ಟೈಲಿಗೆ ಹೋಗೋದು ತುಂಬ ಕಡಿಮೆ. ನೋಡಿ, ಜಿಮ್ಗೆ ಅಂತ ಹೋಗಬೇಕು ಅಂತಿಲ್ಲ. ನಮ್ಮಲ್ಲಿ ನಡೆಯೋಕ್ಕೆ ಜಾಗ ಇಲ್ದಿರುವಾಗ ನಾವು ಜಿಮ್ಗೆ ಹೋಗ್ತೀವಿ. ನಡೆಯೋಕ್ಕೆ ಇತ್ತೀಚೆಗೆ ಎಲ್ಲ ಪಾರ್ಕ್ಗಳು ಓಪನ್ ಮಾಡಿದ್ದಾರೆ. ಪಾರ್ಕಲ್ಲೇ ಎಕ್ಸಸೈಸ್ ಎಕ್ವಿಪ್ಮೆಂಟ್ ಗೌರ್ಮೆಂಟ್ ಸರ್ಕಾರ ಹಾಕ್ಕೊಟ್ಟಿದ್ದಾರೆ. ಅದಕ್ಕಿಂತ ಒಳ್ಳೇದು ಇನ್ನೇನು ಬೇಕು? ಸಾಕಷ್ಟು ಜನ ಮಿಡ್ಲ್ ಕ್ಲಾಸ್ ಆ್ಯಂಡ್ ಲೋವರ್ ಪೋರ್ ಕ್ಲಾಸ್ ಅನ್ನೋ ಅಲ್ಲಿ ಕೂತ್ಕೊಂಡು ಎಕ್ಸಸೈಸ್ ಮಾಡ್ತಿದ್ದಾರೆ ಇವತ್ತಿನ ದಿನ. ಎಲ್ಲರಿಗೂ ಹೈಟೆಕ್ ಜಿಮ್ಗೆ ಹೋಗಬೇಕು ಅಂತ ಏನಿಲ್ಲ. ನೀ ಪೇನ್ಗಿರುವಂಥ ನೋಡಿ, ಮಂಡಿ ನೋವು ಬಂದ ಮೇಲೆ ಮಂಡಿನ ಮಡ್ಚೋದು. ನಾವು ಇವತ್ತು ಕೂತಿದ್ದೀವಿ ಅಂದರೆ, ನಾನು ಇವತ್ತು ಕೂತಿರೋದ್ರೆ 90 ಡಿಗ್ರೀಸ್ ನೀ ಬೆಂಡಿಂಗ್ ಇದೆ. ಇದನ್ನು ಇದು ಸ್ವಲ್ಪ ಬೆಂಡ್ ಮಾಡಿದ್ರೆ 120 ಡಿಗ್ರೀಸ್. ಇಟ್ಸ್ ಓಕೆ. ಸೊ 120 ಡಿಗ್ರೀಸ್, ಎನಿ ಎಕ್ಸಸೈಸ್ ವಿಚ್ ಈಸ್ ಬಿಯಾಂಡ್ 120 ಡಿಗ್ರೀಸ್, ಅಂದರೆ 120 ಡಿಗ್ರೀಸ್ಗಿಂತ ಜಾಸ್ತಿ ಮಂಡಿ ಮಡ್ಚೋ ಅಂಥ ಎಕ್ಸಸೈಸ್ ಅವಾಯ್ಡ್ ಮಾಡಬೇಕು. ಮಂಡಿ ನೋವು ಬಂದ ಮೇಲೆ ಪದ್ಮಾಸನ, ವಜ್ರಾಸನ, ಸುಖಾಸನ ಮಾಡಬಾರ್ದು. ಬಂದ ಮೇಲೆ ಯಾರೋ ಒಬ್ಬರು ಎನಿ ಪರ್ಸನ್ ಚಿಕ್ಕ ವಯಸ್ಸಿಂದ ಮಾಡ್ತಿದ್ದಾರೆ ಅಂದರೆ ಅರ್ಲಿ ಸ್ಟೇಜಿಂದ 20-30 ಇಯರ್ಸಿಂದ, ಈಗ ಡಾಕ್ಟರ್ ರಾಜ್ಕುಮಾರ್ ಇದ್ದರು, ರೆಗ್ಯುಲರಾಗಿ ಮಾಡ್ತಿದ್ರು. ರೆಗ್ಯುಲರಾಗಿ ಮಾಡೋ ಅಂಥವ್ರಿಗೆ ಮಾಡಬಹುದು. ಬಟ್ ಮಂಡಿ ನೋವು ಬಂದಮೇಲೆ ನಾನು ಎಕ್ಸಸೈಸ್ ಮಾಡ್ತೀನಿ, ನಾನು ಈಗ ಶುರು ಮಾಡ್ಕೊತೀನಿ, ಈಗ ಪದ್ಮಾಸನಲ್ಲಿ ಕೂತ್ಕೊತೀನಿ ಅಂದರೆ ನಿಮ್ಮ ಮಂಡಿ ನೋವು ಜಾಸ್ತಿ ಆಗುತ್ತೆ. ಅದನ್ನು ಆ ಎಕ್ಸಸೈಸ್ ಓನ್ಲಿ ವೇರ್ ಡೀಪ್ ನೀ ಬೆಂಡಿಂಗ್ ಟು ಬಿ ಅವಾಯ್ಡೆಡ್. ನಾರ್ಮಲ್ ಎಕ್ಸಸೈಸ್ ಯು ಕ್ಯಾನ್ ಡೂ. ಮಂಡಿ ನೋವು ಬಂದಿರೋರು ಪ್ಲೇನ್ ಸರ್ಫೇಸ್ ವಾಕಿಂಗ್ ಇಸ್ ಬೆಸ್ಟ್ ಫಾರ್ ದೆಮ್. ಪ್ಲೇನ್ ಸರ್ಫೇಸ್, ಅನ್ಈವನ್ ಸರ್ಫೇಸ್ ಇದ್ದರೆ ಟ್ರೆಕ್ಕಿಂಗು ಅವೆಲ್ಲ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಯಾವುದೇ ಒಂದು ಮನುಷ್ಯನಿಗೆ 30 ಇಯರ್ಸ್ ನಂತರ ಅಥವಾ 40 ಇಯರ್ಸ್ ನಂತರ ಒನ್ಸ್ ಇನ್ 2 ಇಯರ್ಸ್ ಮೆಡಿಕಲ್ ಚೆಕಪ್ ಆಗಲೇ ಆಗಬೇಕು. ಮಾಡಿಸ್ಕೊಂಡ್ರೆ ಉತ್ತಮ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಥರ. ಬಿ ಪಿ ಆಗಿರಲಿ, ಶುಗರ್ ಆಗಿರಲಿ, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಡೆಫಿನೆಟ್ಲಿ ಮಾಡಬೇಕು ಟೆಸ್ಟ್. ಬ್ಲಡ್ ಟೆಸ್ಟ್. ಬಿ ಪಿಗೆ ಏನಿಲ್ಲ ಮೇಡಮ್, ಬಿ ಪಿಗೆ ರೆಸ್ಟಿಂಗ್ ಬಿ ಪಿ ಮಾಡ್ತೀವಿ. ಅಂದರೆ ನಿದ್ದೆಯಿಂದ ಎದ್ದಿದ ತಕ್ಷಣ ಫಸ್ಟ್ ಬಿ ಪಿ ಮೆಷರ್ಮೆಂಟು. ನೀವು ನಡೆಯೋಕ್ಕಿಂತ ಮುಂಚೆ, ಬೆಡ್ಡಿಂದ ಆಚೆ ಬರೋಕ್ಕಿಂತ ಮುಂಚೆ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಲ್ವ, ದಟ್ ಈಸ್ ಕಾಲ್ಡ್ ಯ ಬೇಸ್ ಬಿ ಪಿ. ಬ್ಲಡ್ ಪ್ರೆಷರ್ ಬೇಸು. ನೀವು ಓಡಾಡಿದ ನಂತರ ಒಂದು ಎರಡು ಅಂತಸ್ತು ಮೆಟ್ಲತ್ತಿದ ನಂತರ ನಿಮ್ಮ ಬಿ ಪಿ ಜಾಸ್ತಿ ಇರುತ್ತೆ. ಸೊ ಬೆಳಿಗ್ಗೆನೇ ಬೇಸ್ ಬಿ ಪಿ ಚೆಕ್ ಮಾಡಲೇಬೇಕು. 3 ದಿನ ಕಂಟಿನ್ಯೂಸ್ ಚೆಕ್ ಮಾಡಿ. ಬೈ ಚಾನ್ಸ್ 3 ದಿನದಲ್ಲೂ ನಿಮ್ಮ ಬಿ ಪಿ ಜಾಸ್ತಿ ಇತ್ತು ಅಂದರೆ ಆವಾಗಲೇ ನೀವು ಹೈಪರ್ ಟೆನ್ಷನ್ ಅಂತ ಹೇಳೋದು, ಬಿ ಪಿ ಕಾಯಿಲೆ ಇದೆ ಅಂತ. ನೀವು ನಡ್ಕೊಬಂದು ನಾನು ಇಂಥ ಒಂದು ಮೀಟಿಂಗ್ ಅಟೆಂಡ್ ಮಾಡಿ ಹೋದರೆ ಬಿ ಪಿ ಜಾಸ್ತಿ ಇರುತ್ತೆ ನಿಮಗೆ. ಸೊ ಅದು ರಾಂಗ್ ರೀಡಿಂಗ್. ಅರ್ಲಿ ಮಾರ್ನಿಂಗ್ ಬಿ ಪಿ ತೊಗೊಳೋದು. ಅವ್ರ ಏಜ್ ಪ್ರಕಾರ ನೋಡ್ಕೋಬೇಕು ಮೇಡಮ್. ನಾರ್ಮಲಿ ನಾವು 120-80 ಅಂತ ಸ್ಟ್ಯಾಂಡರ್ಡ್ ಹೇಳ್ತೀವಿ, ಅದು ಏಜ್ ಪ್ರಕಾರ ಸ್ವಲ್ಪ ಜಾಸ್ತಿನೂ ಆಗುತ್ತೆ. 50 ಇಯರ್ಸ್ ಇರೋರಿಗೆ 130-90, 130-85 ಕೂಡ ನಾರ್ಮಲ್ಲೇ. 60 ಇಯರ್ಸ್ಗೆ 140-95 ನಾರ್ಮಲ್ಲೇ. ಹಂಗೆ ಅವ್ರ ಏಜ್ ಪ್ರಕಾರ ಸ್ವಲ್ಪ ಬೇಸ್ ಬಿ ಪಿ ಇನ್ಕ್ರೀಸ್ ಆಗುತ್ತೆ. ಬಿ ಪಿಗೆ, ಶುಗರ್ಗೆ ರೆಗ್ಯುಲರ್ಲಿ ನಾವು HbA1c ಚೆಕ್ ಮಾಡಿಕೊಂಡ್ರೆ ಸಾಕು. ಅಂದರೆ ಏನು ಮಾಡ್ತಾರೆ ಜನ, 4 ದಿನ ಫಾಸ್ಟಿಂಗ್ ಮಾಡಿ ಅಥವಾ 2 ದಿನ ಏನು ಊಟ ಮಾಡಿದ್ರೆ ಬ್ಲಡ್ ಶುಗರ್ ಚೆಕ್ ಮಾಡಿಕೊಂಡ್ರೆ ಕಮ್ಮಿನೇ ಇರುತ್ತೆ ಬ್ಲಡ್ ಶುಗರು. HbA1c ಅಂತ ಒಂದು ಟೆಸ್ಟ್ ಬರುತ್ತೆ, ಆ್ಯಾವ್ರೇಜ್ ಶುಗರ್ ಫಾರ್ ಲಾಸ್ಟ್ 3 ಮಂತ್ಸು. ಅದನ್ನು ಮಾಡಿಸ್ಕೊಂಡ್ರೆ ನಿಮಗೆ ಶುಗರ್ ಇದೆಯಾ ಅಲ್ವ ಅಂತ ಗೊತ್ತಾಗೋದು. ನೀವು 3 ತಿಂಗಳಲ್ಲಿ ಏನು ಊಟ ಮಾಡಿದ್ದೀರಾ ಅದರಿಂದ ನಿಮ್ಮ ಶುಗರ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಓಕೆ, ನಾರ್ಮಲಿ ಇಟ್ ಶುಡ್ ಬಿ ಅರೌಂಡ್ ಡಿಫ್ರೆಂಟ್ ಮೆಥಡ್ಸ್ ಇದೆ. ಒಂದು ಮೆಥಡಲ್ಲಿ 5.7 ಅಂತ ಹೇಳ್ತೀವಿ. ಅವರು ಮಾಡೋಂಥ ನಾರ್ಮಲ್ ಲಿಮಿಟ್ಸ್ 2 ಥರ ಬರುತ್ತೆ. ಒಂದು 5.7 ಬರುತ್ತೆ, ಇನ್ನೊಂದು 6 ಇರುತ್ತೆ. ಆ್ಯಾವ್ರೇಜ್ ಆಗಿ 5.5ಗಿಂತ ಕಡಿಮೆ ಇದ್ದರೆ ಅಥವಾ 5ಗಿಂತ ಕಡಿಮೆ ಇದ್ದರೆ ಯು ಆರ್ ನಾನ್ ಡಯಾಬಿಟಿಕ್, ಸೇಫು. ಬಿಟ್ವೀನ್ 5 to 6 ಯು ಆರ್ ಬಾರ್ಡರ್ ಲೈನ್. 6 to 6.5 ಯು ಆರ್ ಪ್ರೀ ಡಯಾಬಿಟಿಕ್ ಅಂತೀವಿ. ಯು ಆರ್ ಆಲ್ರೆಡಿ ಎಂಟ್ರಿಂಗ್ ಟು ಡಯಾಬಿಟಿಕ್ ಸ್ಟೇಜ್ ಅಂತ. 6.5 ಕ್ರಾಸ್ ಆಯಿತು ಅಂದರೆ ಇದೆ ನಿಮಗೆ ಬಿ ಪಿ ಶುಗರ್ ಇದೆ, ಬಟ್ ಯು ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ದಟ್ಸ್ ವಾಟ್ ದ ಸ್ಟೋರಿ ಇಸ್. 15 ಡೇಸಿಂದ CM ಅವರು ತುಂಬ ಪೇಯ್ನಲ್ಲಿದ್ದಾರೆ, ಕಾಲು ಇವರಿಗೆಲ್ಲ. ಸಿದ್ದರಾಮಯ್ಯ ಸರ್ ಇಂಜರಿ ಇಟ್ಕೊಂಡ್ರು. ಹಾಂ, ಅದು ಕೂಡ ಈ ಮಂಡಿ ಸಮಸ್ಯೆ ಇರ್ಬೋದು ಸರ್. ಐ ಹ್ಯಾವ್ ನಾಟ್ ಸೀನ್. ಇರ್ಬೋದು,
ಕರ್ಕೊಂಬಂದ್ರೆ ನೋಡ್ಬಿಡೋಣ. ಮೊನ್ನೆ ಫಂಕ್ಷನ್ನಲ್ಲಿ ಅವರು ಕಾಲಿಗೆ ನಾವು ಸಪೋರ್ಟ್ ಇಟ್ಕೊಂಡು ಕೂತಿತ್ತು ಪ್ರೋಗ್ರಾಮ್ನಲ್ಲಿ ಜಿಮ್ಮಲ್ಲಿ. ಹೌದಾ? ಸರಿ 7ನೇ ತಾರೀಕು ಬಜೆಟ್ ಇದೆ, ಈಗ ಹೆಂಗೆ ನಿಂತ್ಕೊಂಡು ಸರಿ, ಹೋಗಿ ನೋಡ್ತೀನಿ ಬಿಡಿ ಸರ್. ಅಲ್ಲ ಅಂದ್ರೆ ಎಕ್ಸ್ಪರ್ಟ್ ಒಪಿನಿಯನ್ ಆ ಥರ. ಐ ಹ್ಯಾವ್ ನಾಟ್ ಸೀನ್ ಹಿಮ್. ಏಜ್ ಇರುತ್ತೆ ಸರ್. ಈ ಮಸ್ಟ್ ಬಿ ಔಟ್ 75. ಈಗ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸರ್ನ ಒಂದು 15 ಇಯರ್ಸ್ ಬ್ಯಾಕ್ ನೋಡಿದರೆ ಸಿವಿಯರ್ ಪೇನ್ ಇತ್ತು. ಅವ್ರಿಗೆ ಮಂಡಿ ಆಪ್ರೇಷನ್ ಆಗಿದೆ, ಆರಾಮಾಗಿ ಓಡಾಡ್ತಿದ್ದಾರೆ. ಬಿಕಾಸ್ ಮಂಡಿ ಆಪ್ರೇಷನ್ ನಂತರ ಅವರು. ಸೊ ಹಂಗೆ ಸತೀಶ್ ರೆಡ್ಡಿ ಅಂತ MLA ಇದ್ದಾರಲ್ವ, ಅವ್ರಿಗೂ ಮಂಡಿ ಆಪ್ರೇಷನ್ ಆಗಿದೆ. ತುಂಬ ಮಂಡಿ ನೋವಿಂದ ನರಳ್ತಿದ್ರು, ಮಂಡಿ ಆಪ್ರೇಷನ್ ಆಗಿದೆ, ಈಗ ಓಡಾಡ್ತಿದ್ದಾರೆ. ಹಂಗೆ ಬೊಮ್ಮಾಯಿ ಅವ್ರಿಗೆ ಆಪ್ರೇಷನ್ ಬೇಕು, ಮಾಡಿಸ್ಕೊಂಡಿದ್ದಾರಾ ಇಲ್ವಾ ಇನ್ನೂ ಗೊತ್ತಿಲ್ಲ. ಮಾಡಿಸ್ಕೊಂಡ್ರಾ? ಹಾಂ, ಅವರು ಅಷ್ಟೇ. ಮತ್ತು ಇವರು ರಾಮಲಿಂಗ ಇವರು ರೆಡ್ಡಿ ಆಯಿತು, ಅವ್ರದ್ದು ಆಯಿತು. ಹಂಗೆ ರೋಬೋಟಿಕ್ ಸರ್ಜರಿ ಅಂತ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು. ಹೌದು, 40s ಮಾಡಿದ್ರು. ನೀವು ಆಂಧ್ರದಲ್ಲಿ ಎಲ್ಲ ಬಾರ್ಡರ್ಸಲ್ಲಿ 45 ಡಿಗ್ರಿ ಬರುತ್ತೆ. ನಮ್ಮ ಈ ಕೋಲಾರ ಬಾಗೇಪಲ್ಲಿ ಇದೆಲ್ಲ ಫ್ಲೋರೈಡ್. ಹೌದು, ಅದೇ ರಾಯಲಸೀಮಾ ಬೆಲ್ಟ್ ಇವೆಲ್ಲ ಫ್ಲೋರೋಸಿಸ್, ಹೈ ಫ್ಲೋರೋಸಿಸಿಂದ ಅವ್ರಿಗೆ ಮೂಳೆ ಸವಿಯೋದು ತುಂಬ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಸ್ಟೇಟಲ್ಲೂ ಈ ಕೋಲಾರ ಚಿಕ್ಕಬಳ್ಳಾಪುರ ಬಾರ್ಡ್ರಲ್ಲಿ ಇದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಮದನಪಲ್ಲಿ ಆ ಏರಿಯಾ ಎಲ್ಲ ಬರ್ತಾರೆ. ಎಸ್, ಸೊ ಅಲ್ಲಿನೂ ಕೂಡ ಅದೇ ಸಮಸ್ಯೆ. ಹೌದು, ಇದೆ, ನಮ್ಮ ಏರಿಯಲ್ಲಿ ಸಮಸ್ಯೆ ಇದೆ. ಫ್ಲೋರೈಡಿಂದ ಈ ಸಮಸ್ಯೆ ಕೂಡ ಬರುತ್ತೆ ಅಂತ ಬರುತ್ತೆ, ಅರ್ಲಿ ಸ್ಟೇಜಲ್ಲಿ ಬರುತ್ತೆ. 10-15 ವರ್ಷ ಮುಂಚೆನೇ ಬರುತ್ತೆ ಅಂತ. ಇವಾಗ ಅನಂತಪುರ ಅದು ರಾಯಲಸೀಮಾ ಬೆಲ್ಟು ಮತ್ತು ಫ್ಲೋರೋಸಿಸ್ ಬೆಲ್ಟ್ ಅಂತೀವಿ. ಅಲ್ಲಿ 40 ವರ್ಷಕ್ಕೆಲ್ಲ ಸಿವಿಯರ್ ಆರ್ಥರೈಟಿಸ್ ಇರುತ್ತೆ. ಸೊ ಫ್ಲೋರೋಸಿಸ್ ಬೆಲ್ಟಿಂದ ಅದಷ್ಟೇ.